ಧನುಸ್ಸು ರಾಶಿ ಹಣಕಾಸು ವ್ಯವಹಾರದವರಿಗೆ ಲಾಭ ಇರತಕ್ಕಂತಹ ದಿವಸ. ವ್ಯಾವಹಾರಿಕವಾಗಿ ಕೆಲವು ಅಡ್ಡಿಗಳು, ಕೆಲವು ಸವಾಲುಗಳು, ಕೆಲವು ಸಮಸ್ಯೆಗಳು ಇರುತ್ತೆ. ಧೈರ್ಯದಿಂದ ಅವೆಲ್ಲವನ್ನು ಎದುರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ವಿನಾಕಾರಣ ಸುಳ್ಳನ್ನು ಹೇಳ್ತಕ್ಕಂತಹ ಪ್ರಸಂಗ ಬೇಡ. ಯಾವುದೇ ಸಂದರ್ಭದಲ್ಲೂ ಸುಳ್ಳನ್ನು ಹೇಳಬಾರ್ದು. ಆದರೆ ತುಂಬ ಅನಿವಾರ್ಯಗಳು, ಜೀವಕ್ಕೆ ಹಾನಿ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಸುಳ್ಳನ್ನು ಹೇಳಿ ತಪ್ಪಿಸ್ಕೊಳ್ತಕ್ಕಂತಹದ್ದು, ಪಾರಾಗ್ತಕ್ಕಂತಹದ್ದು ಒಂದು ವಿಧಾನ. ಅಂತಹ ಪರಿಸ್ಥಿತಿಯನ್ನು ಹೊರತಾಗಿ ಬೇರೆಯ ಸಮಯದಲ್ಲಿ ಸುಳ್ಳು ಹೇಳುವಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ಬೇರೆಯವರ ವಿಚಾರದಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಯಾಕೆ ಅಂತಂದ್ರೆ ನೀವು ಅವ್ರ ಜೊತೆ ಗುರುತಿಸ್ಕೊಂಡಿರ್ತೀರಿ. ಹಾಗಾಗಿ ಬೇರೆಯವರ ವಿಷಯ, ಅವರ ವೈಯಕ್ತಿಕವಾದ ಕೆಲವು ಕಾರಣಗಳು ನಿಮಗೆ ಸಮಸ್ಯೆಯನ್ನು ತಂದಿಡುತ್ತೆ ಅಂತಕ್ಕಂಥದ್ದು. ಮನೆಯಲ್ಲಿ ನೆಮ್ಮದಿ ಇರಲಿ. ಅದರ ಅರ್ಥ ನೆಮ್ಮದಿಯನ್ನು ಕಾಪಾಡಬೇಕು ಅನ್ನುವಂಥದ್ದಾಗತ್ತೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂತೆ ಪ್ರಯತ್ನ ಮಾಡಿ. ನೀವು ಯಾವ ಅನಿಸಿಕೆ, ಅಭಿಪ್ರಾಯ, ಗುರಿಗಳನ್ನು ಹೊಂದಿರ್ತೀರೋ ಅದೆಲ್ಲವೂ ಕೂಡ ಸಾಕಾರ ಆಗುವ ಹಾಗೆ, ನಡೆಯುವ ಹಾಗೆ, ನಿಮ್ಮ ಪರವಾಗಿ ಆಗುವ ಹಾಗೆ ಪ್ರಾರ್ಥನೆಯನ್ನು ಮಾಡಿ ಆ ದಿಶೆಯಲ್ಲಿ ನಿಮ್ಮ ಪ್ರಯತ್ನ ನಡೀತಾ ಇರಲಿ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಉನ್ನತವಾದಂತಹ ಹುದ್ದೆ, ಸ್ಥಾನ, ಮಾನ, ಗೌರವ ಎಲ್ಲವೂ ಕೂಡ ಸಿಕ್ಕಬಹುದು. ಆದರೆ ಉಳಿಸ್ಕೊಳ್ಳುವಂತಹ ಪ್ರಯತ್ನ ನಿಮ್ಮದಾಗಬೇಕು. ಒಂದು ಕ್ಷಣ ನಿಮ್ಮ ಮನಸ್ಸು ವಿಚಲಿತವಾದರೂ ಕೂಡ ಅಂತಹ ಗೌರವಕ್ಕೆ ಧಕ್ಕೆ ಬರುವ ಸಾಧ್ಯತೆಗಳಿರುತ್ತೆ. ಸ್ಥಳ ಬದಲಾವಣೆಗೆ ಅವಕಾಶ ಇದೆ. ಮನೆ ಆಗಬಹುದು ಅಥವಾ ಕಚೇರಿ ಆಗಬಹುದು, ಇನ್ಯಾವುದೋ ಸ್ಥಳವನ್ನು ಬದಲಾಯಿಸ್ತಕ್ಕಂತಹ, ಬೇರೆ ಕಡೆಗೆ ಹೋಗ್ತಕ್ಕಂತಹ ಪ್ರಯತ್ನಗಳು ನಡೀಬಹುದು. ಆ ಆಲೋಚನೆಗಳು ಕೂಡ ಬರಬಹುದು ಅಂತ ಅರ್ಥ. ಪೂರ್ವಾರ್ಜಿತ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುತ್ತೆ. ಹಾಗಾಗಿ ಆ ಆಸ್ತಿಯ ವಿಚಾರ ಬಂದಾಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹದ್ದು, ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ತೊಡಗಿಸ್ಕೊಂಡ್ರೂ ಕೂಡ ಜಯಶೀಲನಾಗ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ಇರುವಂತಹ ವ್ಯವಹಾರಗಳನ್ನು ಮಾತ್ರ ನೋಡಿ ಅನ್ನುವಂಥದ್ದು. ಸ್ವಯಂಕೃತ ಅಪರಾಧಗಳಿಂದ ಸಮಸ್ಯೆಗಳಾಗುತ್ತೆ. ನೀವೇ ಮಾಡ್ಕೊಳ್ತಕ್ಕಂತಹ ತಪ್ಪು, ಅಲ್ಲಿ ಯಾರ ಪಾತ್ರವೂ ಇರುವುದಿಲ್ಲ, ಯಾರ ಕೈವಾಡವೂ ಇರುವುದಿಲ್ಲ, ಯಾರ ಕೈ ಚಳಕವೂ ಇರುವುದಿಲ್ಲ. ನಿಮಗೆ ನೀವೇ ಗುಂಡಿಯನ್ನು ತೋಡ್ಕೊಳ್ತಕ್ಕಂಥದ್ದಾಗತ್ತೆ. ಶುಭ ಕಾರ್ಯದ ಚಿಂತನೆಯನ್ನು ಮಾಡ್ತೀರಿ, ಆದರೆ ಫಲಿಸೋದಿಲ್ಲ. ಅದು ಯಾವಾಗಲೂ ನಿಮಗೆ ಚೆನ್ನಾಗಿದ್ದಾಗ 5 ನಿಮಿಷ ಅದರ ಬಗ್ಗೆ ಮಾತಾಡಿಬಿಟ್ರೆ ಆಗಲಿಲ್ಲ. ಪರಿಪೂರ್ಣವಾಗಿ ಆ ವಿಷಯ ಏನು, ಅದನ್ನು ಅರಿತು ಹೇಗೆ ಏನು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಬೇಕಾದ ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ರ ಆಗ ಅದು ನಿಮ್ಮ ಕೈ ಹಿಡಿತಕ್ಕಂಥದ್ದಾಗಬಹುದು. ಪ್ರತ್ಯಂಗಿರಾ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಶತ್ರುಗಳಿಂದ ತುಂಬ ಹಿಂಸೆ ಆಗ್ತಕ್ಕಂತಹ ದಿವಸ. ನಿಮ್ಮ ವಿರೋಧಿಗಳು ನಿಮಗೆ ವಿಚಿತ್ರವಾದಂತಹ ಹಿಂಸೆಯನ್ನು ಈ ದಿವಸ ಕೊಡಬಹುದು ಅನ್ನುವಂಥದ್ದು. ಅದು ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಪ್ರಾಯೋಗಿಕವಾಗಿ ಯಾವುದೇ ಇರಬಹುದು. ಅದರ ಬಗ್ಗೆ ಗಮನ ಇರಲಿ. ಮಕ್ಕಳ ಭೌತಿಕ ಮಟ್ಟ ಕುಸಿದು ಹೋಗುತ್ತೆ. ಇದರಿಂದ ಆತಂಕಕ್ಕೊಳಗಾಗ್ತೀರಿ. ಅವರಿಗೆ ಯಾವುದೇ ರೀತಿಯ ಸಮಾಧಾನವನ್ನು ಮಾಡುವಲ್ಲಿ ನೀವು ವಿಫಲರಾಗ್ತೀರಿ ಅನ್ನುವಂಥದ್ದಾಗುತ್ತೆ. ಶೀತ ಸಂಬಂಧಿ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ನೀವು ಕೂಡ ಅದರ ಅನುಭವವನ್ನು ಪಡೀತಾ ಸ್ವಲ್ಪ ಮಟ್ಟಿಗೆ ಆಲಸ್ಯಕ್ಕೆ ಅಥವಾ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗೆ ನೀವು ಮುಂದಾಗ್ತೀರಿ ಅಂತಕ್ಕಂಥದ್ದು. ಹಳೆಯ ರೋಗಗಳೇನಾದರೂ ಇದ್ದರೆ, ಬಹಳ ವರ್ಷಗಳಿಂದ ಅದು ಆ ರೀತಿ ಬಂದಿದ್ದರೆ ಅಥವಾ ವಂಶಪಾರಂಪರ್ಯವಾದಂತಹ ರೋಗಗಳಿದ್ದರೆ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ಆರ್ಥಿಕವಾದಂತಹ ಕೆಲವು ಕಗ್ಗಂಟುಗಳು ನಿಮ್ಮ ಮುಂದೆ ಇರುತ್ತೆ. ಆದರೆ ಅದನ್ನು ನಿಭಾಯಿಸ್ತಕ್ಕಂತಹ ಸಾಮರ್ಥ್ಯ ಇರ್ಬೋದು, ಬಟ್ ಆ ಕ್ಷಣದಲ್ಲಿ ನಿಮಗೆ ಒಂದಷ್ಟು ಸಮಸ್ಯೆಗಳು ಆಗುವಂಥದ್ದಿರುತ್ತೆ. ವ್ಯಾವಹಾರಿಕವಾಗಿ ನೀವು ವಿಶೇಷವಾದಂತಹ ಪರಿಶ್ರಮವನ್ನು ಪಡಬೇಕಾದಂಥದ್ದಿದೆ. ಅದರ ಅಭ್ಯುದಯಕ್ಕೋಸ್ಕರ ಹೋರಾಟವನ್ನು ಮಾಡಬೇಕಾದ್ದಿದೆ. ವ್ಯವಹಾರವನ್ನು ಉಳುಕಿಸ್ಕೊಳ್ಳೋದಕ್ಕೆ, ದಕ್ಕಿಸ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಪ್ರಯತ್ನಗಳು ನಡಿಬೇಕಾಗತ್ತೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಫ್ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರು ವಿವಿಧ ರೀತಿಯಲ್ಲಿ ಸಂಪಾದನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಎಷ್ಟು ದೊಡ್ಡ ಮಟ್ಟಿಗೆ ಬೇಕಾದರೂ ಕೂಡ ನಿಮ್ಮ ಪ್ರಯತ್ನಗಳನ್ನು ಮಾಡಿ ಹಣವನ್ನು ನೀವು ಸಂಪಾದನೆ ಮಾಡಿಕೊಳ್ಳಬಹುದು. ವಾಹನ ಬದಲಾವಣೆಯ ವಿಚಾರವಾಗಿ
ಸ್ವಲ್ಪ ಚರ್ಚೆಗಳನ್ನು ಮಾಡ್ತೀರಿ, ವಾಹನದ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹ ಮಾಡ್ತೀರಿ, ವಾಹನಗಳ ಬಗ್ಗೆ ಸರಿಯಾದಂತಹ ತಿಳುವಳಿಕೆಯನ್ನು ಪಡ್ಕೊಳ್ತೀರಿ ಅಂತಕ್ಕಂಥದ್ದಾಗತ್ತೆ. ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಿ, ಅಂತಹ ಅಗತ್ಯ ವಸ್ತುಗಳು ನಿಮಗೆ ತುಂಬ ಉಪಯೋಗಕ್ಕೆ ಬರ್ತಕ್ಕಂಥವಾಗತ್ತೆ. ಯಾವುದೇ ರೀತಿಯ ಅಹಿತವಾದಂತಹ ಮಾತುಗಳನ್ನು ಆಡಬೇಡಿ. ಈ ಮಾತನ್ನು ಆಡೋದ್ರಿಂದ ಯಾರಿಗೂ ಹಿತವಾಗ್ತಾ ಇಲ್ಲ, ಈ ಮನಸ್ಸು ಏನೋ ಬದಲಾವಣೆಗೆ ಕಾಯ್ತಾ ಇದೆ ಅನ್ನುವಂತಹ ಅನುಭವಕ್ಕೆ ಬಂದಾಗ, ಅನುಭವವಾದಾಗ ಒಳ್ಳೆಯ ಮಾತುಗಳನ್ನು ಆಡಿ ನಿಮ್ಮ ಮಾನವನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥದ್ದಾಗತ್ತೆ. ವೃತ್ತಿ ಉದ್ಯೋಗದಲ್ಲಿ ಯಶಸ್ಸಿದೆ, ಆದರೆ ನಿಮ್ಮ ಸ್ಪಂದನೆ ಬಹಳ ಮುಖ್ಯ. ಯಾವಾಗ ಬೇರೆಲ್ಲ ವ್ಯವಸ್ಥೆಗಳಾದಾಗ ನಿಮ್ಮ ಸ್ಪಂದನೆಯೇ ಸಿಕ್ಕುವುದಿಲ್ವೋ ಆಗ ಉಳಿದವರಿಗೆಲ್ಲ ಅವಮಾನವಾಗುತ್ತೆ. ನೀವು ಅದನ್ನು ಬಹಳ ಹಗುರವಾಗಿ ತೆಗೆದುಕೊಳ್ತಕ್ಕಂಥದ್ದಾಗತ್ತೆ. ವೃತ್ತಿ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಖಂಡಿತವಾದ ಅವಕಾಶಗಳಿದೆ, ಆದರೆ ಪರಿಪೂರ್ಣವಾಗಿ ಅದನ್ನು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥದ್ದು. ವಿನಾಕಾರಣ ಒತ್ತಡಗಳಿಂದ ಬಳಲಬೇಡಿ, ಅದು ನಿಮ್ಮ ಶ್ರೇಯಸ್ಸಿಗೆ ಒಳಿತಾಗುವಂಥದ್ದಲ್ಲ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.